ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಎಲ್ಲಾ ಪಕ್ಷಗಳಲ್ಲಿ ಭರ್ಜರಿ ತಯಾರಿ ನಡೀತಾ ಇದೆ. ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಆಯ್ತು. ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರದ ಮೊದಲ ಸಭೆ ಇದು. ಹಾಗಾಗಿ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಕೋರ್ ಕಮಿಟಿ ಸಭೆಯ ಇನ್ಸೈಡ್ ಸ್ಟೋರಿ ಏನಾಯ್ತು? ಹಾಗಾದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರದ ಮೊದಲ ಸಭೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಪ್ರಸ್ತಾಪಕ್ಕೆ ಬರುತ್ತೆ ವಿಚಾರ. ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಬಹಿರಂಗವಾಗಿ ಹೇಳಿಕೆ ಏನು ಕೊಡ್ತಾರೆ, ಆ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಅನ್ನೋ ಒತ್ತಡ ಕೇಳಿಬಂತು ಸಭೆಯಲ್ಲಿ. ಯತ್ನಾಳ್ ಜೊತೆ ಮಾತಾಡೋಣ ಅಂತ ವಿಜಯೇಂದ್ರ ಹೇಳ್ತಾರೆ. ಯತ್ನಾಳ್ ವಿಚಾರ ಮೊದಲು ಮುನ್ನೆಲೆಗೆ ಬರುತ್ತೆ. ಯತ್ನಾಳ್ ಕೊಡುವಂತಹ ಹೇಳಿಕೆ ಏನಿದೆ ಅದರ ಬಗ್ಗೆ ಚರ್ಚೆಗೆ ಬರುತ್ತೆ. ಬ್ರೇಕ್ ಹಾಕಬೇಕು ಅಂತ ಹೇಳಿಕೆಗೆ ಅಂತ ವಿಜಯೇಂದ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಶಾಸಕ ಯತ್ನಾಳ್ ಮೇಲೆ ಶಿಸ್ತು ಕ್ರಮ ಇಲ್ಲ. ಯತ್ನಾಳ್ರನ್ನ ವಿಶ್ವಾಸಕ್ಕೆ ಪಡೆಯೋ ಕೆಲಸ ಮಾಡೋಣ, ಹೈಕಮಾಂಡ್ ಕೂಡ ಯತ್ನಾಳ್ರನ್ನ ಕರೆದು ಮಾತಾಡ್ಲಿ ಅಂತ ಸಭೆಯಲ್ಲಿ ಚರ್ಚೆ ಆಗತ್ತೆ. ಎಲ್ಲರ ಮೇಲೆ ಕ್ರಮ ಕೈಗೊಂಡ್ರೆ, ಶಿಸ್ತು ಕ್ರಮ ಏನಾದ್ರೂ ಕೈಗೊಂಡ್ರೆ ಎಲ್ಲರ ಮೇಲೆ ಕ್ರಮ ಆಗಬೇಕಾಗುತ್ತೆ. ಯತ್ನಾಳ್ರನ್ನ ವಿಶ್ವಾಸಕ್ಕೆ ಪಡೆಯೋಣ ಅಂತ ತೀರ್ಮಾನಿಸಿದ್ದಾರೆ. ಯತ್ನಾಳ್ ಮೇಲೆ ಕ್ರಮಕ್ಕೆ ಪದಾಧಿಕಾರಿಗಳು ಆಗ್ರಹಿಸಿದ್ರು. ಇವತ್ತು ಕೋರ್ ಕಮಿಟಿ ಮೀಟಿಂಗ್ ನಡೀತು. ನಿನ್ನೆ ಪದಾಧಿಕಾರಿಗಳ ಸಭೆ ನಡೀತು. ಪದಾಧಿಕಾರಿಗಳು ಹೇಳಿದ್ರು, ಹಿಂಗಿದ್ ಹೇಳಿಕೆ ಕೊಡ್ತಾ ಇದ್ರೆ ಮುಂದಿನ ಎಲೆಕ್ಷನ್ ಹೆಂಗೆ, ಯಾವ ಸಂದೇಶ ಕೊಡೋದಕ್ಕಾಗತ್ತೆ ಅಂತ ಹೇಳಿದಾಗ್ಲೂ ಕೂಡ ಹೈಕಮಾಂಡ್ ನೋಡುತ್ತೆ ಅಂದಿದ್ರು ವಿಜಯೇಂದ್ರ. ಕೋರ್ ಕಮಿಟಿ ಸಭೆಯಲ್ಲಿ ಡಿ.ವಿ. ಸದಾನಂದ ಗೌಡ ಗರಂ ಆಗಿದ್ದಾರೆ. ಪದಾಧಿಕಾರಿಗಳ ನೇಮಕ ಎಲ್ಲರ ಒಪ್ಪಿಗೆ ಮೇಲಾಗಬೇಕು, ನಿಮಗೆ ಬೇಕಾದವರನ್ನ ಮಾಡಬೇಡಿ ಅಂತ ಸದಾನಂದ ಗೌಡ ಗುಡುಗಿದ್ದಾರೆ. ಸದಾನಂದ ಗೌಡ ಮಾತಿಗೆ ವಿಜಯೇಂದ್ರ ಸಮಜಾಯಿಷಿ ಕೊಟ್ರು. ಗಡಿಬಿಡಿಯಲ್ಲಿ ನೇಮಿಸಿದ್ದೀವಿ, ಮುಂದೆ ಎಲ್ಲರ ಜೊತೆ ಚರ್ಚಿಸ್ತೀನಿ ಅಂದಿದ್ದಾರೆ. ಸದಾನಂದ ಗೌಡಗೆ ಸಭೆಯಲ್ಲಿ ಸಮಾಧಾನ ಪಡಿಸುವ ಪ್ರಯತ್ನ ಪಟ್ಟಿದ್ದಾರೆ ವಿಜಯೇಂದ್ರ. ಕೋರ್ ಕಮಿಟಿ ಸಭೆಯಲ್ಲಿ ಆದಂತಹ ವಿಚಾರ ಇದು. ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರದ ಮೊದಲ ಸಭೆ ಇದು. ಲೋಕಸಭೆ ಚುನಾವಣೆ ಕೂಡ ಹತ್ರ ಇದೆ. ಎಲ್ಲ ವಿಚಾರವಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಯ್ತು. ಒಳಗಡೆ ಏನೇನು ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದೀವಿ. ಬಹಳ ಇಂಪಾರ್ಟೆಂಟ್ ಆಗಿ ಶಾಸಕ ಯತ್ನಾಳ್ ಬಗ್ಗೆ ಚರ್ಚೆ ಆಗುತ್ತೆ. ಕಾರಣ ಯತ್ನಾಳ್ ಅವರ ಹೇಳಿಕೆ. ಯತ್ನಾಳ್ ಅವರ ಹೇಳಿಕೆ ಬಗ್ಗೆ ಬಹಳಷ್ಟು ಚರ್ಚೆ ಆಗತ್ತೆ ಸಭೆಯಲ್ಲಿ. ಈ ರೀತಿ ಬಹಿರಂಗ ಹೇಳಿಕೆ ಏನ್ ಕೊಡ್ತಿದ್ದಾರೆ ಅದಕ್ಕೆ ಮೊದಲು ಬ್ರೇಕ್ ಹಾಕಬೇಕು ಅನ್ನೋ ಒತ್ತಡ ಬಂತು. ಅದಕ್ಕೆ ವಿಜಯೇಂದ್ರ ಅವರು ಯತ್ನಾಳ್ ಅವರ ಜೊತೆ ಮಾತಾಡ್ತೀನಿ ಅಂತ ಅಲ್ಲಿಗೆ ಅದನ್ನ ಮುಗಿಸ್ತಾರೆ. ಜೊತೆಗೆ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲೂ ಕೂಡ ಸದಾನಂದ ಗೌಡರು ಪ್ರಶ್ನೆ ಮಾಡ್ತಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಶಿವರಾಮ್, ಬಿಜೆಪಿಯಲ್ಲಿ ಅಸಮಾಧಾನ ಇದೆಯೋ, ಅಸಮಾಧಾನದಲ್ಲೇ ಬಿಜೆಪಿ ಇದೆಯೋ ಅರ್ಥ ಆಗ್ತಿಲ್ಲ. ಒಂದರ ಮೇಲೊಂದು ಅಸಮಾಧಾನ. ಇತ್ತೀಚೆಗಷ್ಟೇ ಲಿಂಬಾವಳಿ ಮತ್ತು ಸದಾನಂದ ಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದಾದ ಮೇಲೆ ಕೋರ್ ಕಮಿಟಿ ಸಭೆ ನಡೆದಿದೆ. ಏನೆಲ್ಲ ಚರ್ಚೆ ಆಗಿದೆ ಇಲ್ಲಿ? ಭಾವನಾ, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಇದು ಮೊದಲ ಕೋರ್ ಕಮಿಟಿ ಸಭೆಯಾಗಿದೆ. ಈ ಸಭೆಯಲ್ಲಿ ಸಾಮಾನ್ಯವಾಗಿ ಏನೆಲ್ಲ ಚರ್ಚೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಸಹಜವಾಗಿ ಎಲ್ಲರಿಗೂ ಕೂಡ ಇತ್ತು. ಅಂದುಕೊಂಡಂತೆ ಯತ್ನಾಳ್ ಅವರ ಹೇಳಿಕೆಯ ಬಗ್ಗೆ ಚರ್ಚೆ ಆಗಿದೆ. ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಅಂದುಕೊಂಡಂತೆ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮಾಡಿಲ್ಲ ಎನ್ನುವಂಥ ಚರ್ಚೆಯೂ ಕೂಡ ಆಗಿದ್ದಾವೆ. ಜೊತೆಗೆ ಲೋಕಸಭಾ ಚುನಾವಣೆಯನ್ನು ಹೇಗೆಲ್ಲ ಎದುರಿಸಬೇಕು ಮತ್ತು ಯಾವ ರೀತಿಯ ಸಂಘಟನೆಯನ್ನು ಮಾಡಬೇಕು ಅನ್ನುವ ಕುರಿತಾಗಿಯೂ ಕೂಡ ಇವತ್ತಿನ ಸಭೆಯಲ್ಲಿ ಸವಿವರವಾದ ವಿಮರ್ಶೆಯನ್ನು ಕೋರ್ ಕಮಿಟಿ ಸದಸ್ಯರು ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆದ ವಿಚಾರ ಅಂತ ಹೇಳಿದರೆ, ಯತ್ನಾಳ್ ಕಳೆದ ಅಂದರೆ ಚುನಾವಣೆ ಮುಗಿದ ಬಳಿಕ ಇಲ್ಲಿಯ ತನಕ ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಅವರು ಕೊಡ್ತಾ ಇರುವಂಥ ಹೇಳಿಕೆ ಪಾರ್ಟಿಯಲ್ಲಿ ಬಹಳ ವಿಮರ್ಶೆಗೆ ಮತ್ತು ಒಂದು ರೀತಿ ಟೀಕೆ ಕೂಡ ಕಾರಣವಾಗಿತ್ತು. ನಿನ್ನೆ ಪದಾಧಿಕಾರಿಗಳ ಸಭೆಯಲ್ಲಿ ಯತ್ನಾಳ್ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಪದಾಧಿಕಾರಿಗಳು ಹೇಳಿದರು. ಆದರೆ ಬಹಳ ಮುಖ್ಯವಾದ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದು ಬೇಡ ಎನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಇದು ಬಹಳ ಮುಖ್ಯವಾದ ವಿಚಾರ. ಯತ್ನಾಳ್ ಅವರ ಮೇಲೆ ಕ್ರಮ ಆದರೆ ಅದೇ ರೀತಿ ಚುನಾವಣೆ ಮುಕ್ತಾಯದ ಬಳಿಕ ಅನೇಕರು ಮಾತನಾಡಿದರು, ಎಲ್ಲರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋಣ ಹೇಳುವಂಥ ಒಂದು ಚರ್ಚೆಯನ್ನು ಕೋರ್ ಕಮಿಟಿ ಸಭೆಯಲ್ಲಿ ಸದಾನಂದ ಗೌಡರ ಆದಿಯಾಗಿ ಸಿ ಟಿ ರವಿ ಸೇರಿದಂತೆ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಮಾಡಿದ್ದಾರೆ. ನಾವು ಬೇರೆ ಬೇರೆ ಪಾರ್ಟಿಯ ನಾಯಕರುಗಳ ಜೊತೆ ಹೋಗಿ ಅವರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ, ಅಥವಾ ಅದು ಒಂದು ಹೊಂದಾಣಿಕೆ ಅಂತ ಮಾಡಿಕೊಳ್ಳುವಂಥ ಸಂದರ್ಭ ಬಂದಾಗ ನಾವು ಪಾರ್ಟಿಯವರನ್ನು ಒಳಗಡೆ ಇದ್ದವ್ರನ್ನ ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಇದ್ರೆ ಹೇಗೆ ಅನ್ನುವಂಥ ಚರ್ಚೆಯೂ ಕೂಡ ಬಂದಿದ್ದಾವೆ. ಆದರೆ ಒಂದು, ಯತ್ನಾಳ್ ಅವರ ಜೊತೆ ಹೈಕಮಾಂಡ್ ನಾಯಕರು ಮಾತನಾಡಬೇಕು, ರಾಜ್ಯ ನಾಯಕರಾದ ತಾವು ಎಲ್ಲರೂ ಕೂಡ ಹೋಗಿ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿ ಅವರನ್ನು
ಒಂದು ವಿಶ್ವಾಸಕ್ಕೆ ಪಡೆಯೋಣ ಹೇಳುವಂಥ ಹೇಳಿಕೆಗಳು ಪಾರ್ಟಿಯ ಒಂದು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ವ್ಯಕ್ತವಾಗಿದ್ದಾವೆ ಭಾವನಾ. ಆದರೆ ಒಂದು ವೇಳೆ ಮಾತನಾಡಿ ಅವರನ್ನು ವಿಶ್ವಾಸಕ್ಕೆ ಪಡೆದು ಅದಕ್ಕೆ ಅವರು ಬಗ್ಗದೆ ಹೋದಾಗ ಅಥವಾ ಅವರ ತನ್ನ ಮಾತುಗಳನ್ನು ನಿಲ್ಲಿಸದೆ ಹೋದ ಸಂದರ್ಭದಲ್ಲಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಚರ್ಚೆಯನ್ನು ಇವತ್ತಿನ ಕೋರ್ ಕಮಿಟಿ ಮಾಡಿದೆ. ಇನ್ನು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನಿನ್ನೆ ಸದಾನಂದ ಗೌಡರು ಮಾಧ್ಯಮಗಳಿಗೆ ಮಾತನಾಡಿದರು. ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ತಮ್ಮೆಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆಯಬೇಕಾಗಿತ್ತು ಹೇಳುವಂಥ ಮಾತುಗಳನ್ನೇ ಮಾಧ್ಯಮಕ್ಕೆ ಹೇಳಿದರು. ಅದೇ ಮಾತನ್ನು ಇವತ್ತಿನ ಸಭೆಯಲ್ಲಿಯೂ ಕೂಡ ಅವರು ಹೇಳಿದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗೆ ಮೂಲಗಳಿಂದ ತಿಳಿದು ಬಂದಿದೆ. ಸದಾನಂದ ಗೌಡರು ಸಭೆಯಲ್ಲಿ ಹೇಳಿದ್ರಂತೆ, ಪದಾಧಿಕಾರಿಗಳ ಆಯ್ಕೆಯಲ್ಲಿ ಎಲ್ಲರ ವಿಶ್ವಾಸವನ್ನು ಪಡ್ಕೊಳ್ಬೇಕು. ಇಲ್ಲವಳ ನಿಮ್ಮಷ್ಟಕ್ಕೆ ನೀವು ಆಯ್ಕೆಗಳನ್ನು ಮಾಡ್ಕೊಳ್ತಾ ಹೋದಾಗ ಕಾರ್ಯಕರ್ತರು ಬೇಸರಗೊಳ್ಳುತ್ತಾರೆ ಅಂತ ಹೇಳಿದಾಗ ವಿಜಯೇಂದ್ರ ಅವರು ಹೇಳಿದ್ರಂತೆ, ಇಲ್ಲ ಗಡಿಬಿಡಿ ಆಯಿತು, ಸ್ವಲ್ಪ ಹೈಕಮಾಂಡ್ ನಾಯಕರು ಪರ್ಮಿಷನನ್ನು ಕೊಟ್ಟರು, ಹಾಗಾಗಿ ನಾವು ಆಯ್ಕೆಯನ್ನು ಮಾಡಿದ್ದೀವಿ ಅಂತ ಹೇಳಿದಾಗ ಎಲ್ಲ ಉತ್ತಮವಾದ ಆಯ್ಕೆಯನ್ನು ಮಾಡಿದ್ದೀವಿ ಅನ್ನುವಂಥ ಮಾತುಗಳನ್ನು ಕೂಡ ವಿಜಯೇಂದ್ರ ಅವರು ಸಭೆಯಲ್ಲಿ ಹೇಳಿದ್ರು ಎನ್ನುವಂಥ ಮಾಹಿತಿಗಳು ಕೂಡ ಲಭಿಸಿದ್ದಾವೆ. ಆದರೆ ಉತ್ತಮವಾದ ಆಯ್ಕೆ ಅನ್ನೋದು ನಿಮ್ಮಷ್ಟೊತ್ತಿಗೆ ನೀವು ಹೇಳ್ಕೊಳ್ಳೋದಲ್ಲ, ಅದನ್ನು ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರಾಗಿ ಮತ್ತು ಜನರು ಮಾತನಾಡಬೇಕು. ನಮ್ಮ ಹೆಗಲನ್ನು ನಾವೇ ತಟ್ಕೊಂಡ್ರೆ ಚೆನ್ನಾಗಿರೋದು ಹೇಳುವಂಥ ಮಾತುಗಳು ಕೂಡ ಸಭೆಯಲ್ಲಿ ವ್ಯಕ್ತವಾಯಿತು ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಜೊತೆಗೆ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ಇನ್ನು ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಕೂಡ ಮಾಡಬೇಕಾಗಿದೆ. 30ನೇ ತಾರೀಕಿನೊಳಗೆ ಬಹುಶಃ ಒಂದು ಆಯ್ಕೆ ಪ್ರಕ್ರಿಯೆ ಮುಗಿಯುತ್ತೆ. ಆದರೆ ಜಿಲ್ಲಾಧ್ಯಕ್ಷರ ಆಯ್ಕೆಯ ಪಟ್ಟಿಯನ್ನು ಕೋರ್ ಕಮಿಟಿಯ ಸಭೆಯಲ್ಲಿ ಇಟ್ಟು ಆ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಆಯ್ಕೆ ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದ್ದಾವೆ. ಈ 3 ಪ್ರಮುಖ ವಿಚಾರಗಳು ಇವತ್ತಿನ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಆಗಿದ್ದಾವೆ. ಯಡಿಯೂರಪ್ಪನವರು ಇವತ್ತಿನ ಸಭೆಯಲ್ಲಿ ಏನೂ ಮಾತನಾಡಿಲ್ಲ, ಅಶೋಕ್ ಅವರು ಕೂಡ ಸಭೆಯಲ್ಲಿ ಏನೂ ತುಟಿಯನ್ನು ಬಿಚ್ಚಿಲ್ಲ ಎನ್ನುವಂಥ ಮಾಹಿತಿಯು ಕೂಡ ಇದ್ದಾವೆ. ಒಟ್ಟಾರೆಯಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಪಾರ್ಟಿಯ ಆಗುಹೋಗುಗಳ ಬಗ್ಗೆ, ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ಮತ್ತು ಯತ್ನಾಳ್ ಅವರ ಹೇಳಿಕೆಯ ಬಗ್ಗೆ ಈ 3 ವಿಚಾರಗಳು ಬಹಳ ಗಂಭೀರವಾಗಿ ಚರ್ಚೆ ಆಗಿದ್ದಾವೆ. ಅಂತಿಮವಾದ ರಿಸಲ್ಟ್ ಏನಂದ್ರೆ, ಸದ್ಯಕ್ಕೆ ಯತ್ನಾಳ್ ಅವರ ಮೇಲೆ ಯಾವುದೇ ಶಿಸ್ತಿನ ಕ್ರಮ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.